ಸ್ಥಳಮಜರು ನಡೆಸುವ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿ ಕಾಲಿಗೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ಕಳೆದ 1.5 ತಿಂಗಳ ಹಿಂದೆ ದರೋಡೆಕೋರರು ಮೈಸೂರು ತಾಲೂಕಿನ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಾಡುಹಗಲೇ ಕಾರನ್ನು ಅಡ್ಡಗಟ್ಟಿ ಕೇರಳ ಉದ್ಯಮಿಯೋರ್ವರ ಹಣವನ್ನು ಎಗರಿಸಿ ಪರಾರಿಯಾಗಿದ್ದರು. ಪ್ರಕರಣ ದಾಖಲಿಸಿಕೊಂಡಿದ್ದ ಜಯಪುರ ಠಾಣಾ ಪೊಲೀಸರು ಪ್ರಕರಣ ಸಂಬಂಧ 4 ಜನರನ್ನು ಬಂಧಿಸಿ ಜೈಲಿಗಟ್ಟಿದ್ರು. ತಲೆಮರೆಸಿಕೊಂಡಿದ್ದ 3 ಸೆರೆಗೆ ಬಲೆ ಬೀಸಿದ್ರು. ಇನ್ನು ಕೇರಳ ಪೊಲೀಸರ ಜೊತೆಗೂಡಿ ಕಾರ್ಯಾಚರಣೆ ನಡೆಸಿ ನಿನ್ನೆ ಮುಂಜಾನೆ ಕೇರಳದಲ್ಲಿ ಪ್ರಕರಣದ 3 ಆರೋಪಿಗಳನ್ನ ಸೆರೆ ಹಿಡಿದಿದ್ರು. ಈ ವೇಳೆ ಆರೋಪಿಗಳನ್ನ ಸ್ಥಳ ಮಜರಿಗೆ ಕರೆತಂದಿದ್ದು ಆರೋಪಿಯೋರ್ವ ಮೂತ್ರ ವಿಸರ್ಜನೆ ಮಾಡ್ತೇನೆ ಎಂದು ಹೇಳಿ ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ ಬೇರ್ ಬಾಟಲಿನಿಂದ PSI ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದಾನೆ. ಈ ವೇಳೆ ಆರೋಪಿಯು SI ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದಾನೆ. ಈ ವೇಳೆ ಆರೋಪಿಯು SI ಕಪಾಳಕ್ಕೆ ಬಾರಿಸಿದ್ದಲ್ಲದೆ ಅಕ್ಕಪಕ್ಕದಲ್ಲಿದ್ದ ಸಿಬ್ಬಂದಿಗಳನ್ನ ತಳ್ಳಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಈ ವೇಳೆ ಎಚ್ಚೆತ್ತ ಇನ್ಸ್ಪೆಕ್ಟರ್ ಗಾಳಿಯಲ್ಲಿ ಗುಂಡು ಹಾರಿಸಿ ಯಾವುದೇ ಕಾರಣಕ್ಕೂ ಓಡಬೇಡಿ ಎಂದು ಎಚ್ಚರಿಕೆ ನೀಡಿದ್ರು. ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಪೊಲೀಸರು ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಹಲ್ಲೆಗೊಳಗಾದ ಪೊಲೀಸ್ ಹಾಗೂ ಆರೋಪಿಯನ್ನ KR ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಾರ್ಡಲ್ಲಿ ಡೀನ್ ಮೇಡಮ್ ಹತ್ರ ಮಾತಾಡಿ ಲೆಟರ್ ಇದೆ, ಏನು ಗೊತ್ತೈತೆ ಅವರು ಅದೆಲ್ಲ ಗೊತ್ತು, ಪ್ರಾಬ್ಲಮ್ ಅಲ್ಲ. ಅದಕ್ಕೆ ಅದು ಸಪ್ರೇಟ್ ಎಂಟಿಟಿ, ಟ್ರೀಟ್ಮೆಂಟ್ ಸಪ್ರೇಟ್ ಎಂಟಿಟಿ. ಅದು ನೀವು ಯಾವುದೇ ಇದ್ರೆ ಇವಾಗ ನಿಮ್ಮ ಪೊಲೀಸ್ ಸ್ಟೇಷನ್ ಬಂದು ನಾನು ಈ ಥರ ಮಾಡಿದ್ರೆ ಡಾಕ್ಟರ್ ಇದನ್ನ ಯಾವ್ದಾದ್ರು ಬಂದ್ ಮಾಡಿ ನಂಗೆ ಹೆಂಗೆ ಅನ್ಸುತ್ತೆ? ಅದೇ ಇಲ್ಲ, ಅದೇ ನಿಮ್ದು ಇದ್ರಲ್ಲಿ ಬಂದರೆ ನಿಮಗೆ ಅರ್ಥ ಆಗ್ತದೆ.